ಚುನಾವಣಾ ಆಯೋಗದ ಎಸ್ಐಆರ್ ಪ್ರಕ್ರಿಯೆಯನ್ನ ನಟ ಪ್ರಕಾಶ್ ರಾಜ್ ತೀವ್ರವಾಗಿ ಖಂಡಿಸಿದ್ದಾರೆ. ವಲಸೆ ಕಾರ್ಮಿಕರು ಮತ್ತು ಮನೆ ಸ್ಥಳಾಂತರಿಸಿದವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತಕ್ಷಣವೇ ತೆಗೆದುಹಾಕಿರುವುದು ಸರಿಯಲ್ಲ. ಅವರಿಗೆ 3 ತಿಂಗಳ ಕಾಲಾವಕಾಶ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಆಗಸ್ಟ್ 13ರಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಕಾಶ್ ರಾಜ್, ಮತ ಚಲಾಯಿಸುವ ಮೂಲಭೂತ ಹಕ್ಕಿಗಾಗಿ ನಮ್ಮನ್ನ ಭಿಕ್ಷೆ ಬೇಡುವ ಸ್ಥಿತಿಗೆ ತಳ್ಳಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 17ನೇ ತಾರೀಕು ಕೊನೆ ದಿನ. ಆದರೆ ಪ್ರಜೆಗಳಾದ ನಮಗೆ, ಮತದಾರರಾದ ನಮ್ಮಗಳಿಗೆ ಈ ಇಡೀ ಪ್ರಕ್ರಿಯೆ ಏನಿದೆ, ಹೋಲ್ ಪ್ರಾಸೆಸ್ ಆಫ್ SIR, ಅದರ ಬಗ್ಗೆ ನಮ್ಮದೇ ಆದ ಆತಂಕಗಳಿವೆ, ನಮ್ಮ ಅಳಲಿದೆ, ನಮ್ಮ ಅನುಮಾನಗಳಿವೆ. ಸೊ ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಹಲವು ಸಮಸ್ಯೆಗಳನ್ನು ಪ್ರತಿನಿಧಿಸುವ ನಮ್ಮ ಕರ್ನಾಟಕದ ಮತದಾರರು ನಿಮ್ಮ ಮುಂದೆ ಇದ್ದೇವೆ. ಸೊ ಮೊದಲಿಗೆ ಒಂದು 2 ನಿಮಿಷ ನಮ್ಮ ಆತಂಕ ಏನು, ನಮ್ಮ ಕಂಪ್ಲೇಂಟ್ ಏನು, ನಾವು ಅನುಭವಿಸ್ತಿರೋದು ಏನು ಅಂತ ಬೇರೆ ಬೇರೆ ನೆಲೆಯಿಂದ ಮಾತಾಡ್ತಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ SIR ಬೇಕಾ, ಅದರ ಬಗ್ಗೆ ಕ್ಲಾರಿಟಿ ತಗೋಣ. ಬೇಕು. ಒಂದು ದೇಶದಲ್ಲಿ ತೀರ್ಕೊಂಡಿರ್ತಾರೆ, ನಮಗೊಂದು ಡೇಟಾ ಬೇಕಾಗತ್ತೆ. ಡೇಟಾ ಯಾಕೆ ಬೇಕಾಗತ್ತೆ? ನಾಳೆ ನಾವು ಸರ್ಕಾರಗಳು ಯಾವ್ದಾದ್ರು ಒಂದು ಡಿಸಿಷನ್ಸೋ ಫಾರ್ಮೇಶನ್ಸೋ ಅಥವಾ ಯಾವ್ದಾದ್ರು ಒಂದು ಕಾರ್ಯಕ್ರಮ ರೂಢಿಸ್ಬೇಕಾದ್ರೆ ಒಂದು ಡೇಟಾ ಬೇಕು. ಎಷ್ಟು ಜನ ಇದ್ದಾರೆ, ಯಾವ ವಯಸ್ಸಿನವರಿದ್ದಾರೆ, ಏನ್ ಮಾಡಿದ್ದಾರೆ, ತೀರ್ಕೊಂಡಿರೋರು ಬೇಕು ನಮಗೆ. ಮತ್ತು ಹೊಸಬರು ಯಾರಿದ್ದಾರೆ, ಹೊಸ ಜನಾಂಗ ಬರ್ತಾ ಇದೆ, 18 ಆಡ್ ಆಗ್ಬೇಕು. ಇನ್ನು ಕೆಲವು ಶಿಫ್ಟ್ ಆಗಿದ್ದಾರೆ, ಇವಾಗ ಈ ಬೂತಿಂದ ಆ ಬೂತ್ಗೆ ಶಿಫ್ಟ್ ಆಗಿದ್ದಾರೆ. ನೀನ್ ತುಂಬಾ ಎಲ್ಲೆಲ್ಲ ಓಡಾಡ, ನೀನ್ ಯಾವ ಬೂತ್ಗೆ ಶಿಫ್ಟ್ ಆಗಿದೆಯೋ ಅಲ್ಲಿಯೇ ನಿನಗೆ ಓಟ್ ಸಿಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬನು ಓಟ್ ಹಾಕ. ಇಡೀ ಭಾರತನ ಪಕ್ಕದಲ್ಲಿಡೋಣ. ಕರ್ನಾಟಕದ 5.5 ಕೋಟಿ ವೋಟರ್ಸ್ಗಳನ್ನ ನಾವು ಈ ತರ ಚೆಕ್ ಮಾಡಬಹುದು. ಇದಕ್ಕೆ ಮುಂಚೆ ಏನ್ ನಡೀತಿತ್ತು ಅಂದ್ರೆ 2002 ನೋಡ್ತೀವಿ, ನೂರವ್ರು ಹೇಳಿದಾಗೆ ಒಂದು ಎಲೆಕ್ಷನ್ ಕಮಿಷನ್ BLOಗಳನ್ನ ಇಟ್ಕೊಂಡು ಮನೆ ಮನೆಗೆ ಹೋಗಿ ಫಾರಂ ಫಿಲ್ಅಪ್ ಮಾಡ್ತಿರ್ಲಿಲ್ಲ. ಫಾರಂ ಫಿಲ್ಅಪ್ ಮಾಡೋದು ಆಲ್ರೆಡಿ ವೋಟ್ ಇರೋನ್ ಕೆಲಸ ಅಲ್ಲ. ಅವ್ರ ಹತ್ರ ಡಾಟಾ ಇರೋದು, ಆ ಡಾಟಾದಲ್ಲಿ ಆಯಾ ವೋಟರ್ಗಳ ಡಾಟಾಗಳು ಇರೋದು, ಅದನ್ನ ತಗೊಂಡೋಗಿ ಅದು ಸರಿಯಾಗಿದೆಯಾ, ಅವರಲ್ಲಿದ್ದಾರ, ಹೊಸಬರು ಬರ್ತಾ ಇದ್ದಾರ, ತೀರ್ಕೊಂಡಿದಾರ, ಅದು. ಈಗೇನಾಗ್ತಾ ಇದೆ, ಇಡೀ ದೇಶವನ್ನ ಒಂದು ಟೆಸ್ಟ್ ಕೂತ್ಕೊಂಡು ಎಕ್ಸಾಮ್ ಬರೆಸ್ತಾ ಇದ್ದಾರೆ. ಈ ದೇಶದಲ್ಲಿ ಇಡೀ ದೇಶನ ಎಕ್ಸಾಮ್ ಬರೆಸ್ತಾರೆ ಅಂದ್ರೆ ಫಾರ್ಮ್ ಕೊಟ್ಬಿಟ್ಟು ನೀವು ಫಿಲ್ಅಪ್ ಮಾಡಿ ಅಂತ. ಇದು ಯಾವುದು ಸರಿ? ನಾನು ಪ್ರಜೆಗಳ ಮತದಾರ ಸಮಸ್ಯೆಗೆ ಬರೋದಕ್ಕಿಂತ ಎಲೆಕ್ಷನ್ ಕಮಿಷನ್ ಮನುಷ್ಯರೇ, ನಮ್ಮ ಪ್ರಜೆಗಳೇ, ಅವ್ರ ಬಗ್ಗೆನೇ ಮಾತಾಡಿ. 1 ತಿಂಗಳೊಳಗೆ 5.5 ಕೋಟಿ ಡಾಟಾಗಳನ್ನು ನೀವು ಕಲೆಕ್ಟ್ ಮಾಡಬೇಕು, ಮನೆ ಮನೆಗೆ ಹೋಗಿ ನೋಡ್ಬೇಕು ಅನ್ನೋದಾದ್ರೆ ಮಾಡೋಕ್ ಸಾಧ್ಯ ಇರೋ ಕೆಲಸನ ಅದು? ಒಂದು SIR ಪ್ರಾಸೆಸ್ಗೆ ಮಿನಿಮಮ್ 8ರಿಂದ 1 ವರ್ಷ ಬೇಡವಾ? ಬೇಕಲ್ವಾ? ಯಾಕೆ 1 ತಿಂಗಳಲ್ಲಿ ಮಾಡ್ತಿದ್ದೀರಿ? ಯಾಕೆ ಸರ್ಕಾರಿ ನೌಕರರಿಗೆ ಮತ್ತು BLOಗಳಿಗೆ ಇಂಥ ಟಾರ್ಚರ್ ಯಾಕೆ ಕೊಡ್ತಾ ಇದ್ದೀರಿ? ಎಲ್ಲೇ ನೋಡಿದ್ರು 1-1.5 ತಿಂಗಳು. ಎಷ್ಟು ಜನ BLOಗಳು, ನೀವು UP ತಗೊಳ್ಳಿ, ಬೆಂಗಾಲ್ ತಗೊಳ್ಳಿ, ಈ ಟೆನ್ಷನ್ ತಡ್ಕೊಳಕ್ಕಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವಾಗ ಅಬೆಟಿಂಗ್ ಸೂಯಿಸೈಡ್ ಅಂತ ನಿಮ್ಮ ಮೇಲೆ ಕೇಸ್ ಹಾಕೋದ ಸರ್ಕಾರದ ಮೇಲೆ? ಅಂದ್ರೆ ಅವರು ಮನುಷ್ಯರೇ ತಾನೆ, ಆಫೀಸರ್ಸ್. ನಾವಿವತ್ತು ಎಲೆಕ್ಷನ್ ಕಮಿಷನ್ ಬೈತಾ ಇದೀವಿ, ಅವರಲ್ಲ ಕಾರಣ. ಅವ್ರಿಗೆ 1 ತಿಂಗಳಲ್ಲಿ ಮಾಡಿ ಅಂತ ಯಾಕೆ ಹೇಳ್ತೀರಿ ನೀವು? 2ನೇದು, ಈ ದೇಶದಲ್ಲಿ ಒಂದು ಮನೆಯಲ್ಲಿ ಒಬ್ಬನು ಯಾಕೆ ಆಬ್ಸೆಂಟ್ ಆಗಿರ್ತಾನೆ, ಯಾಕೆ ಮನೆ ಚೇಂಜ್ ಮಾಡಿರ್ತಾನ್ರಿ? ಒಬ್ಬ ಪ್ರಜೆ ಯಾಕೆ ಆಬ್ಸೆಂಟ್ ಆಗಿರ್ತಾನೆ? ಕೆಲಸ ಇದೆ. ಒಬ್ಬ BLO ಒಂದು ಫ್ಲಾಟ್ ನಲ್ಲಿ ಒಂದು 100 ಮನೆ ಇದ್ರೆ ಅವ್ನಿಗೆ ಎಷ್ಟು ದಿನ ಬೇಕ್ರಿ ಅಷ್ಟು ಫ್ಯಾಮಿಲಿ ನೋಡಕ್ಕೆ? ಬೆಳಿಗ್ಗೆ ಹೋಗ್ಬೇಕು, ಒಂದು ಮನೆಗೆ 5 ಊಟದ ಫಾರ್ಮ್ ಕೊಡ್ಬೇಕು, ಫಾರ್ಮ್ ನಲ್ಲಿ ಫಿಲ್ಅಪ್ ಮಾಡ್ಬೇಕು. ಹೋದಾಗಿಲ್ಲ ಅಂದ್ರೆ
ಒಂದು ವಾರದ ಕೆಲಸದ ಮೇಲೆ ಹೋಗಿರ್ಬೋದು, ಆ ಮನೆ ಹೆಣ್ಣುಮಗಳು ತವರು ಮನೆಗೆ ಇದಕ್ಕೆ ಹೊರಗೆ ಹೋಗಿರ್ಬೋದು, ಒಬ್ಬ ಮುದುಕಿ ಇರ್ತಾಳೆ, ಅವಳು ಗೊತ್ತಿಲ್ಲದೆ ಇರ್ಬೋದು, ಇಲ್ಲ ಅಂದ ತಕ್ಷಣ ಆಬ್ಸೆಂಟ್. ಅವನ ಆಬ್ಸೆಂಟ್ ಆದ್ಮೇಲೆ ಅದು ಅವನ ತಪ್ಪ, ಅದು ಕ್ರೈಮ್. ಅವನ ಓಟನ್ನ ಡಿಲೀಟ್ ಮಾಡಿ ನೀನು ಮತ್ ಬಾ ಅಂತೀರಾ? ಅವನ ಓಟನ್ನ ಡಿಲೀಟ್ ಮಾಡಿ ನೀನ್ ಮತ್ ಬಂದು ನೀನ್ ಪ್ರೂವ್ ಮಾಡುವಂತ ದೇಶದ ಪ್ರಜೆಗೆ ಹೇಳೋ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದೀರಾ? ಈ ದೇಶದ ಬಡತನದಲ್ಲಿ ಎಷ್ಟು ಜನ ಸ್ವಂತ ಮನೆಯಲ್ಲಿದ್ದಾರೆ? ಮಧ್ಯಮ ವರ್ಗ. ಮನೆ ಚೇಂಜ್ ಮಾಡ್ತಾ ಇರ್ತಾರೆ. ಮನೆ ಚೇಂಜ್ ಮಾಡಿರೋ ಕಾರಣಕ್ಕೆ, ಅದನ್ನ ನಿಮಗೆ ತಿಳಿಸಿಲ್ಲ ಅನ್ನೋ ಕಾರಣಕ್ಕೆ ಡಿಲೀಟ್ ಮಾಡ್ಬಿಡ್ತೀರಾ? ಈ ಪ್ರಶ್ನೆ ನಾವು ಡಿಲೀಟ್ ಮಾಡಿಲ್ಲ, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂಡ್ ಶಿಫ್ಟೆಡ್ ಅಂತ. ಪರ್ಮನೆಂಟ್ಲಿ ಶಿಫ್ಟೆಡ್ ಟು ಶಿಫ್ಟೆಡ್ ಅಂತ ನೀವು ಬರೆದು ಅವನು ಮತ್ತೆ ವೋಟರ್ ಆಗ್ಬೇಕಾದ್ರೆ ಅವನು ಫಿಲ್ ಮಾಡಬೇಕಾಗಿರೋ ಫಾರ್ಮ್ ಯಾವುದು? ಫಾರಂ ನಂಬರ್ 6. ಫಾರಂ ನಂಬರ್ 6 ಸಾಂವಿಧಾನಿಕವಾಗಿ ಕಾನ್ಸ್ಟಿಟ್ಯೂಷನಲಿ ಎಲೆಕ್ಷನ್ ಕಮಿಷನ್ ಹತ್ರ ಇರೋದು ಹೊಸ ಓಟುಗಳನ್ನ ಸೇರ್ಪಡೆ ಮಾಡೋದಿಕ್ಕೆ ಹೊರತು ಹಳೆ ಓಟುಗಳನ್ನ ಮಾಡೋದಕ್ಕಲ್ಲ. ಅಂದ್ರೆ ಅವನು ಫಾರ್ಮ್ ನಂಬರ್ 6 ಮೊದಲಿಂದ ತಗೊಂಡ್ಬರ್ಬೇಕು. ಅವನು ಆ ಫಾರ್ಮ್ ನಂಬರ್ 6 ಆಗೋ ಪ್ರಕ್ರಿಯೆಯಲ್ಲಿ ಗ್ಯಾರಂಟಿ ಇಲ್ಲ. ಯಾರು ಆಬ್ಸೆಂಟ್ ಆಗಿದ್ದಾರೆ? ನೀವು ಬಂಡೀಪುರ ನಾಗರಹೊಳೆ ಫಾರೆಸ್ಟ್ ಸೈಡ್ಗೆ ಹೋದ್ರೆ ವಯನಾಡಿಗೆ 6 ತಿಂಗಳು ಗುಳೆ ಎದ್ದೋಗ್ತಾರೆ. ನೀವು ಬಳ್ಳಾರಿ ಆ ಕಡೆ ಅಂತ ಪ್ಲೇಸ್ಗಳನ್ನು ನೋಡಿದ್ರೆ ಬೇಸಿಗೆಗಾಲದಲ್ಲಿ ಇರಕ್ಕಾಗದೆ ಗುಜರಾತ್ಗೆ, ಗೋವಾಗೆ, ಬೇರೆ ಯಾವ್ದಾದ್ರು ಇಟ್ಟಿಗೆ ಕಾಯಿಸಕ್ ಹೋಗ್ತಾರೆ. ನೀವು SIR ಸ್ಟಾರ್ಟ್ ಮಾಡಿದ್ದು ಗೊತ್ತಿಲ್ಲ ಅವ್ರಿಗೆ. ಅವ್ರ ಓಟ್ಗಳಿದೆ, ಅವ್ರು ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಡಿಲೀಟ್ ಹೆಂಗ್ ಮಾಡ್ತೀರಿ? ಅವನ್ ಮತ್ತೆ ಬಂದು ನಿಂತ್ಕೋಬೇಕು. ಅಂದ್ರೆ ಇವತ್ತು ಸರ್ಕಾರ, ದೇಶ ನಡೆಯುತ್ತಿರುವುದು ಪ್ರತಿಯೊಬ್ಬ ವ್ಯಕ್ತಿ ದುಡಿತಿರುವ ಅವನ ಬೆವರು ಹಣದಲ್ಲಿ ಅವನ ಮನೆಯನ್ನು ನೋಡ್ಕೊಂಡು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾನೆ. ಒಂದು ಬೆಂಕಿಪಟ್ಟಣ ತಗೋಬೇಕಂದ್ರೆ ಅವನು ಟ್ಯಾಕ್ಸ್ ಯಾಕೆ ಕಟ್ತಾನೆ? ನೀವು ಸರ್ಕಾರ ನಡೆಸಿ, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸಿ, ನೀವು ಎಲೆಕ್ಷನ್ ಕಮಿಷನ್, ನಿಮ್ಮೆಲ್ರಿಗೂ ಸಂಬಳ ಕೊಡ್ತಿರೋದು ಅವನು. ಇವತ್ತು ಭಾರತ ದೇಶದಲ್ಲಿ ನೀವು ಸಾಮಾಜಿಕ ನ್ಯಾಯ ತಂದ್ರ, ಎಲ್ರಿಗೂ ಕೆಲಸ ಕೊಟ್ರ ಇಲ್ಲ. ಬಟ್ ಅಂಬೇಡ್ಕರ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಬ್ಬರಿಗೆ ಒಂದು ಮತ, ಅದು ಅವನ ಹಕ್ಕು, ಅದೊಂದೇ ಅವನ ಪವರ್. ಆ ಪವರ್ ಇಂದ ಅವನು ಆರಿಸಿದ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದ್ರೆ ಮತ್ತೆ ವೋಟ್ ಮಾಡ್ತಾನೆ, ಇಲ್ಲ ಅಂದ್ರೆ ಇಳಿಸ್ತಾನೆ. ಅದೊಂದೇ ಅವನ ಹತ್ರ ಇರೋ ಹಕ್ಕು. ಎಲ್ಲಾ ರಾಜಕೀಯ ನಾಯಕರುಗಳು, ಎಲ್ಲಾ ರಾಜಕೀಯ ಪಕ್ಷಗಳು 5 ವರ್ಷಕ್ಕೊಂದ್ಸಲ ಹೋಗಿ ಸ್ವಾಮಿ ನಮಗೆ ಅಧಿಕಾರ ಕೊಟ್ಟು ಆಶೀರ್ವದಿಸಿ, ನೀವೇ ಶ್ರೇಷ್ಠ, ನಿಮ್ಮ ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ತೀವಿ ಅಂತ ಬೇಡ್ಕೊಳ್ತಿರೋ ಕಾಲ ಹೋಗಿ ಈಗ ಆ ಮತದಾರ ಯಾರ ದುಡಿಮೆಯಿಂದ, ಯಾರ ಇರುವಿಕೆಯಿಂದ, ಯಾರ ದುಡ್ಡಿನಿಂದ, ಯಾರ ಟ್ಯಾಕ್ಸ್ ಇಂದ ದೇಶ ನಡೀತಿದೆಯೋ ಅವನು ನಿಮ್ಮ ಮುಂದೆ ಬಂದು ಹೇಗಾದ್ರೂ ಮಾಡಿ ನನ್ನ ಓಟನ್ನ ತಿರುಗಿ ಕೊಡೋನು ಭಿಕ್ಷೆ ಬಿಡೋ ಸ್ಥಿತಿಗೆ ತಗೊಬರ್ತೀರಾ? ಒಂದು 85 ವರ್ಷದ ಮುದುಕ, ಸ್ವತಂತ್ರಕ್ಕೆ ಮುಂಚೆ ಹುಟ್ಟಿದ ವ್ಯಕ್ತಿ, ಒಂದು 20 ಎಲೆಕ್ಷನ್ಗಳು ವೋಟ್ ಮಾಡಿರ್ಬೋದ? ಅವನು ಮನೆಯಲ್ಲಿಲ್ಲ, ಮನೆ ಚೇಂಜ್ ಮಾಡಿದಾನೆ ಅನ್ನೋ ಕಾರಣಕ್ಕೆ ಅವನು ಮತ್ತೆ ಬಂದು ನಿಂತ್ಕೊಂಡು ವೋಟ್ ಕೇಳ್ಬೇಕ? 2008 ಎಲ್ಲಿ ವೋಟ್ ಮಾಡಿದೆ, 2 ಎಲ್ಲಿ ವೋಟ್ ಮಾಡಿದೆ, ನನ್ನ ತಾಯಿ ಎಲ್ಲಿ ವೋಟ್ ಮಾಡಿದ್ಲು, ನನ್ನ 15 ಕ್ಲಾಸ್ ಸರ್ಟಿಫಿಕೇಟ್ ಅಂದ್ರೆ ಒಂದು ಇಡೀ ದೇಶವನ್ನ, ಪ್ರಜೆಗಳನ್ನ ಹೌ ಆರ್ ಯು ಟ್ರಾಮಟೈಸಿಂಗ್? ಇದರ ಹಿಂದಿರುವ ರಾಜಕೀಯದ ಹುನ್ನಾರ ಏನು? ನಿಮ್ಮ ಅನಿಸಿಕೆ ಏನು? ಅಥವಾ ನಿಮಗಿರುವ ಸಂತೋಷ ಏನು? ಕರ್ನಾಟಕಕ್ಕೆ ಇನ್ನು 2.5 ವರ್ಷ ಇದೆ ಎಲೆಕ್ಷನ್. ತಗೊಳ್ಳಿ 1 ವರ್ಷ. SIR ಸ್ಟಾರ್ಟ್ ನಾಳೆಯಿಂದ ಅಲ್ಲ, SIR ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾಕೆ ಒಂದು 6 ತಿಂಗಳಿಂದ ಜನರಿಗೆ SIR ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ? ಅವರಿಗೆ ಒಂದು ಡಿಗ್ನಿಟಿ, ಗೌರವ ಯಾಕೆ ಕೊಡ್ತಿಲ್ಲ? ಈಸ್ ಅನ್ ವೋಟರ್ ಇನ್ ದಿಸ್ ಕಂಟ್ರಿ. ಈ ದೇಶದ ಪ್ರಜೆ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದ್ರೆ ಚಂದ್ರಯಾನಕ್ಕೋ ಮಾರ್ಸ್ ಅಂಡ್ ಜೂಪಿಟರ್ ಹೋಗಿದ್ದಾನೆ, ಅವನು ಪಕ್ಕದ ಮನೆಗೆ ಹೋಗಿರ್ತಾನೆ, ಇನ್ನೊಂದು ಊರಿಗೆ ಹೋಗಿರ್ತಾನೆ, ಭಾರತ ದೇಶದಲ್ಲಿ ತಾನೇ ಇದ್ದಾನೆ. ನೀವು ಅವನಿಗೆ ಆ ಡಿಗ್ನಿಟಿಯನ್ನ ಕೊಡದೆ 1 ತಿಂಗಳಲ್ಲಿ ಹೆಂಗ್ ಮಾಡ್ತೀರಿ ನೀವು? ಒಂದು 6 ತಿಂಗಳಿಗೆ ಮುಂಚೆ ಅನೌನ್ಸ್ ಮಾಡಿ. ಯಾಕೆ ನೀವು ನೀವು ಸ್ವಚ್ಛ ಭಾರತ್ ಟಾಯ್ಲೆಟ್ ಮಾಡೋದಕ್ಕೆ ಖರ್ಚಿಗಿಂತ ಜಾಸ್ತಿ ಪಬ್ಲಿಸಿಟಿ ಮಾಡ್ತೀರಲ್ಲ? ಆ ತರ ಮಾಡಿ. ಸರ್ಕಾರಿ ಬಸ್ಗಳಿದೆ, ಸರ್ಕಾರಿ ಆಸ್ಪತ್ರೆಗಳಿದೆ, ಸರ್ಕಾರಿ ಶಾಲೆಗಳಿದೆ, ಸರ್ಕಾರಿ ಸಿಬ್ಬಂದಿ ಇದೆ, MLAಗಳಿದ್ದಾರೆ, MP ಗಳಿದ್ದಾರೆ, ಕಲೆಕ್ಟರ್ಗಳಿದ್ದಾರೆ.
ರಸ್ತೆ ರಸ್ತೆ ಬಸ್ಗಳ ಮೇಲೆ ಹಾಕಿ ಒಂದು 6 ತಿಂಗಳು ನಟರನ್ನ ಕರೀರಿ, ಇನ್ಫ್ಲೂಯೆನ್ಸರ್ಸ್ನ ಕರೀರಿ, ಕೊನೆಯ ಮೂಲೆಯಲ್ಲಿರುವ ಮತದಾರನವರೆಗೆ ಈ ವಿಷಯವನ್ನ ತಲುಪಿಸಿ ಸ್ವಲ್ಪ ಗೌರವಿಸಿ, ನೀವಾಗಿ ಬಂದು ನಿಮ್ಮ ಮನೆಯಲ್ಲಿ ತೀರ್ಕೊಂಡಿರೋರ್ನ ನೋಂದಾಯಿಸಿ. ನಿಮ್ಮಲ್ಲಿ ಯಾರಾದರೂ ಯಂಗ್ಸ್ಟರ್ಸ್ ಹೊಸಬರಿದ್ದರೆ ಹೇಳಿ, ನೀವು ಮನೆ ಶಿಫ್ಟ್ ಮಾಡಿದ್ರೆ ಫಾರ್ಮ್ ನಂಬರ್ 8 ಫಿಲ್ಅಪ್ ಮಾಡಿ. ಅದನ್ನು ಮಾಡದೆ ಏಕಾಏಕಿ 1 ತಿಂಗಳಲ್ಲಿ ಬಂದ್ವಿ, ನೋಡಿದ್ವಿ, ಬಾಗಿಲು ತಟ್ಟಿದ್ವಿ, ಇಲ್ಲ. ಆ ಪ್ರಾಸೆಸ್ನಲ್ಲಿ ಎಷ್ಟು ಜನ BLOಗಳು ಕೆಲಸ ಮಾಡಕ್ಕಾಗದೆ ಸುಮ್ಮನೆ ಸೈನ್ ಮಾಡ್ಕೊಡಿ ನಾವು ಫಿಲ್ಅಪ್ ಮಾಡ್ಕೊಂಡು ತಗೊಂಡೋಗಿದ್ದಾರೆ. ಸೈನ್ ಮಾಡಿದ್ರು ಫಾರ್ಮ್ ಕೊಟ್ರೆ ಅವ್ರು ಅಪ್ಲೋಡ್ ಮಾಡದೇ ಇರೋ ಕಾರಣಕ್ಕೆ ಇವನು ತಪ್ಪಾಗಿದ್ದಾನೆ. ಹೆಂಗದು? ಮತ್ತು ಆಮೇಲೆ ನಾವು ಮೊದಲನೇ ಬಾರಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ 2 ಸಲ ಪೋಸ್ಟ್ಪೋನ್ ಮಾಡಕ್ಕೆ ಎಲ್ಲ ಹೋರಾಟಗಾರರಿಂದ ಸಾಧ್ಯ ಆಗಿದೆ. ಹಾಗೆ ಹೋರಾಟ ಮಾಡಿ ಸಾಧ್ಯ ಆಗಿ ರಿಕಾಲ್ ಮಾಡಿದ್ರೆ 2.5 ಲಕ್ಷ ಓಟ್ಗಳು ಮತ್ತೆ ವಾಪಸ್ ಬಂದಿದೆ. ಅದರಲ್ಲಿ 80% ಬೆಂಗಳೂರು. ರೈತರ ಬಗ್ಗೆ ಯೋಚನೆ ಮಾಡಲ್ಲ ನೀವು, ಅಲೆಮಾರಿಗಳ ಬಗ್ಗೆ ಯೋಚನೆ ಮಾಡಲ್ಲ ನೀವು. ಅಂದ್ರೆ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಒಬ್ಬನ ಓಟಿನ ಹಕ್ಕನ್ನ ಕಿತ್ಕೋಬೇಕಾದ್ರೆ ಯು ಹ್ಯಾವ್ ಟು ಸೆಂಡ್ ಎ ನೋಟಿಸ್. ಮತ್ತೆ ಭಿಕ್ಷೆ ಬೇಡೋ ಹಾಗೆ ನಿಮ್ಮ ಪ್ರಜೆಯನ್ನ ನೀವೇ, ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ ಪ್ರಜೆಯನ್ನು ನೀವೇ ಮಾಡ್ತೀನಿ. ನಿಮ್ಮ ಹುನ್ನಾರ ಏನು? ಇದರಿಂದ ಕಳ್ಕೊಳ್ಳೋದು ಯಾರು? ಓದಿರೋ ಮಾಡ್ತಾನಪ್ಪ. ಫಾರ್ ಎಕ್ಸಾಂಪಲ್ ನಂದೇ ಓಟ್ ತಗೊಳ್ಳಿ, 2015 ನಂತರ ಯಾರಾದ್ರೂ ವೋಟರ್ ತಗೊಂಡಿದ್ರೆ ಫೋನ್ ನಂಬರ್ ಆಡ್ ಆಗಿದೆ. 16, 17, 18 ವೋಟರ್ಸ್ ID ಇದ್ದವರು ಅವರ ಎಪಿಕ್ ನಂಬರ್ನ ನೀವು ಹೋದ್ರೆ ಒಂದು OTP ಬರುತ್ತೆ ನಿಮ್ಮ ಫೋನ್ ನಂಬರ್ಗೆ. ನನಗೆ ಮೊನ್ನೆಯಿಂದ ಇಡೀ ದೇಶ ಹುಡುಕ್ತಾ ಇದೆ ನನ್ನ ವೋಟರ್ ಐಡಿಗೆ, ನಾನೊಂದು 200 ಎಪಿಕ್ ID ಬಂತು. ಅಂದ್ರೆ ನೀವು ಈ ಮಾಡಿದವರು ಈ ಊರಿನಲ್ಲಿ ಇಲ್ಲ, ಶಿಫ್ಟ್ ಆಗಿದ್ದಾರೆ ಅಂದ್ರೆ ನೋಡಿ, ನಿಮ್ಮಲ್ಲಿ ಡಾಟಾ ಇದೆಯಲ್ಲ, ಫೋನ್ ನಂಬರ್ ಇದೆ, ಫೋನ್ ಮಾಡಿ, ಏನಪ್ಪ ನೀವು ಶಿಫ್ಟ್ ಆಗಿದ್ದೀರಿ ಅಂತ ಬರ್ತಾ ಇದೆ, ಎಲ್ಲಿಗೆ ಶಿಫ್ಟ್ ಆಗಿದ್ರೆ ತಿಳಿಸಿ, ಒಂದು ಫಾರ್ಮ್ ನಂಬರ್ 8 ಹೇಳಿ ಮಾಡಿ, ನಾವು ಇಲ್ಲಿ ಡಿಲೀಟ್ ಮಾಡ್ತೀವಿ. ಇಷ್ಟು ಕೆಲಸವನ್ನ ಸರ್ಕಾರ ಮತ್ತು ಒಂದು ಎಲೆಕ್ಷನ್ ಕಮಿಷನ್ ಅಲ್ಲಿ ಕೆಲಸ ಮಾಡ್ತಿರುವ ಆಫೀಸರ್ಸ್ ನಿಮಗೆ ಸಂಬಳ ಕೊಡ್ತಿರೋದು ಇವ್ರಿ. ಒಂದು ಬೆಂಕಿ ಪಟ್ಟ ತಗೊಂಡ್ರೆ ಟ್ಯಾಕ್ಸ್ ಕಟ್ತಾ ಇದ್ದಾನೆ. ತನ್ನ ಮನೆಯನ್ನ, ತನ್ನ ಹೊಟ್ಟೆಯನ್ನ, ತನ್ನ ಬಡತನವನ್ನ ಪೋಷಿಸುತ್ತಾ ತನ್ನ ಭವಿಷ್ಯಕ್ಕೆ ಬೇಕಾದ ದುಡ್ಡನ್ನ ಎತ್ತಿಡ್ತಾ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು. ಕಣ್ಣು ಕಾಣಿಸೋನ್ ಕಟ್ತಾನೆ. ಇನ್ಕಮ್ ಟ್ಯಾಕ್ಸ್ ಬ್ರಾಕೆಟ್ ಬರ್ತಿದ್ರು ಎಲ್ಲಿ ತಗೊಂಡ್ರು ಟ್ಯಾಕ್ಸು, ಪೆಟ್ರೋಲ್ ತಗೊಂಡ್ರು ಟ್ಯಾಕ್ಸು, ಒಂದು ಹೋಟೆಲ್ ತಿಂದ್ರು ಟ್ಯಾಕ್ಸು. ಸೊ ಇಡೀ ಪ್ರಕ್ರಿಯೆನೇ ರಾಂಗ್ ಆಗಿದೆ. ದಯವಿಟ್ಟು ಒಂದು ಸಮುದಾಯವನ್ನ, ಒಬ್ಬ ಪ್ರಜೆಯನ್ನ ಅವನ ಸ್ವಾಭಿಮಾನದ ಜೊತೆ ಬದುಕಬೇಡಿ. ದಯವಿಟ್ಟು ಲೈನ್ ನಲ್ಲಿ ನಿಲ್ಲಿಸಬೇಡಿ. ಡಿಮಾನಿಟೈಸೇಷನ್ ಮಾಡಿ ಲೈನ್ ನಲ್ಲಿ ನಿಲ್ಲಿಸಿದ್ ನೋಡಿದೀವಿ. ಕೊರೋನಾ ಬಂದ್ರೆ ನಿಮ್ ದೂರಕ್ಕೆ ಬಿಟ್ಟು ಅವ್ರವ್ರು ನಡ್ಕೊಂಡು ಹೋಗಿದ್ ನೋಡಿದ್ವಿ. ಮತ್ತೆ ಯಾಕೆ ನಿಲ್ಲಿಸ್ತೀರಿ? ಇದು ಸ್ವಾಭಿಮಾನದ, ನಮ್ಮ ಮನಸ್ಸಾಕ್ಷಿ, ಇದು ಎಲ್ಲರಿಗೂ ಸಲ್ಲುತ್ತೆ. ನನ್ನ ಕೆಲವು ಪತ್ರಕರ್ತರಿಗೆ ಹೇಳಿ, ಸರ್ ನಂದು ಹೋಗ್ಬಿಟ್ಟಿದೆ, ನಿಮ್ದು ಹೋಗ್ಬಿಟ್ಟಿದೆ ಅಂದ್ರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಹೋಗಿ ನಿಂತ್ಕೋಬೇಕು, ಮೊದಲಿಂದ ಫಾರ್ಮ್ ಮಾಡಬೇಕು. ಒಬ್ಬ ದಿನಗೂಲಿ ಅವನು ಹೋಗಿ ನಿಂತ್ಕೊಂಡ್ರೆ 5 ದಿನ ಆಗುತ್ತೆ ಓಡಾಡ್ಬೇಕು. ಅವನ ದಿನಕ್ಕೆ 500 ರೂಪಾಯಿ ಸಂಬಳ, ದುಡಿಮೆ ಬಿಡ್ಬೇಕು, ಕೆಲಸ ಬಿಡ್ಬೇಕು. ಈ ನೋವನ್ನ ಪ್ರಜೆಗಳ ಮೇಲೆ ಆಗ್ಬೇಕು. SIR ನಮ್ಮ ಸಮಸ್ಯೆ ಇರೋದು ಅದರ ಪ್ರಕ್ರಿಯೆಯಲ್ಲಿ. ಎಲೆಕ್ಷನ್ 3 ತಿಂಗಳ ಮುಂಚೆ ಬೆಂಗಾಲ್ನಲ್ಲಿ ಮಾಡಿದ್ವಿ. 1 ಕೋಟಿ ಹತ್ರ 1 ಕೋಟಿ ಕ್ಯಾನ್ ತೆಗೆದುಬಿಟ್ರು. ಅಂದ್ರೆ ಒಂದು ಗೆದ್ದ ಸರ್ಕಾರ 1 ಕೋಟಿ ಜನ ಓಟು ಹಾಕಿದ್ದವರು ಓಟ್ ಹಾಕದೆ ಗೆದ್ದಿದೆ ಅಂದ್ರೆ ಅದು ಯಾವ ತರದ ಪ್ರಜಾಪ್ರಭುತ್ವ ಆಗತ್ತೆ? ಯಾವ ತರದ ಪ್ರಜಾಪ್ರಭುತ್ವ ಆಗತ್ತೆ? ಇದರ ಹಿಂದಿನ ಉನ್ನಹಾರ SCA NRC ತರೋ ಐಡಿಯಾ ಏನಾದ್ರು ಇದೆಯಾ ನಿಮಗೆ? ಯಾಕೆ ವಂಶವೃಕ್ಷ ಕೇಳ್ತಾ ಇದ್ದೀರಿ? ಇದು ನನ್ನ ನಿಮ್ಮ ವೈಯಕ್ತಿಕ ಸಮಸ್ಯೆ ಅಲ್ಲ, ಇದು ದೇಶದ ಸಮಸ್ಯೆ. ಅದಕ್ಕೆ ಈ ಹೋರಾಟಕ್ಕೆ ಕರ್ನಾಟಕ ಮಾದರಿ ಆಗ್ಬೇಕು. ಕರ್ನಾಟಕದ ಪ್ರಜೆಗಳು ನೋಡಿ, ಬಹಳ ಜನ ಹಿಂದುಳಿದವರು, ಬಡವರಿಗೆ ಅವ್ರ ಧ್ವನಿ ಇಲ್ಲ. ಧ್ವನಿ ಇಲ್ದಿದ್ದಾಗ ಸಿವಿಲ್ ಸೊಸೈಟಿ, ಮಾಧ್ಯಮಗಳು, ನಮ್ಮಂತವರು ಅವ್ರಿಗೆ ಧ್ವನಿಯಾಗ ನಿಂತು ಅವ್ರಿಗೆ ನ್ಯಾಯ ಕೊಡೋ ಕೆಲಸ ಮಾಡ್ಲೇಬೇಕು. ಸೊ ನಮ್ಮ ಒತ್ತಾಯ ಎಲೆಕ್ಷನ್ ಕಮಿಷನ್ಗೆ, ಫಾರ್ಮ್ 8 ಅನ್ನು ತಗೊಂಡ್ಬನ್ನಿ. ಫಾರ್ಮ್ 8 ಬಗ್ಗೆ ಯಾಕೆ ಹೇಳ್ತಿಲ್ಲ? ನೀವೇ ಕಳಿಸಿದ್ರಿ ನಿಮ್ಮ ಇದರಲ್ಲೇ ಶಿಫ್ಟೆಡ್ ಹೇಳ್ತಾ ಇದ್ದೀನಿ. ಹೊಸ ಮತದಾರರಿಗೆ ಫಾರ್ಮ್ ನಂಬರ್ 6, ಸ್ಥಳಾಂತರಗೊಂಡು ಮತದಾರರಾಗಿ ನೋಂದಾಯಿಸಿಕೊಳ್ಳೋದಕ್ಕೆ ಫಾರ್ಮ್ ನಂಬರ್ 8 ಅಂತ ನೀವೇ ಅನೌನ್ಸ್ ಮಾಡಿದಿರಿ. ಆ ಫಾರ್ಮ್ ನಂಬರ್ 8 ಯಾಕೆ ಹೇಳ್ತಾ ಇಲ್ಲ ಈಗ? ಅಂದ್ರೆ ಫಾರ್ಮ್ ನಂಬರ್ 8 ಆದ್ರೆ ಏನಾಗುತ್ತೆ? ನನಗೊಂದು ಮತ ಇತ್ತು, ನನಗೆ ಗೊತ್ತಿದ್ದನೋ ನಾನು ಚೇಂಜ್ ಮಾಡಿದೆ ಮನೇನ.
ಬಟ್ ನಾನು ಎಲೆಕ್ಷನ್ ಕಮಿಷನ್ಗೆ ಹೇಳಕ್ ಮರ್ತ್ಬಿಟ್ಟೆ, ಅಥವಾ ನನಗೆ ಗೊತ್ತಿರಲಿಲ್ಲ ಅದ್ರ ಇಂಪಾರ್ಟೆನ್ಸ್. ಅವಾಗ ನೀವೇನ್ ಮಾಡ್ಬೇಕು, ಫಾರ್ಮ್ ನಂಬರ್ 8 ಮಾಡಿದ್ರೆ, ನೀನು ಸ್ವಂತ ಮನೆ ತಗೊಂಡು ಹೋಗಿದ್ರೆ ಆ ಡಾಕ್ಯುಮೆಂಟ್ ಕೊಡಪ್ಪ, ಇಲ್ಲ ನೀನು ಬಾಡಿ ಮನೆ ತಗೊಂಡು ರೆಂಟಲ್ ಅಗ್ರಿಮೆಂಟು ಇಲ್ಲ ಗ್ಯಾಸು ಎಲೆಕ್ಟ್ರಿಸಿಟಿ ಕೊಟ್ಟರೆ ಸಾಕು, ಮುಗಿದೈತೆ. ಯಾಕಂದ್ರೆ ನಾನು ಒರಿಜಿನಲ್ ಮತದಾರ. ಆದ್ರೆ ಈಗ ಏನ್ ಹೇಳ್ತಿದ್ದೀರಿ, ನೀನ್ ಮತದಾರನೇ ಅಲ್ಲ, ಮತ್ ಬಂದ್ ಲೈನ್ನಲ್ಲಿ ನಿಂತು. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಒಂದು 4-5 ವರ್ಷ ಆದ್ಮೇಲೆ ಡಾಟಾ ಅಸೆಸ್ಮೆಂಟ್ ಮಾಡ್ಬೇಕಾದ್ರೆ 2020ರಲ್ಲಿ ಇಷ್ಟು ಕೋಟಿ ಹೊಸ ಮತದಾರನ ತಂದೆ ಅಂತ ಹೇಳ್ತೀರಾ? ಅದು ಹೊಸ ಮತದಾರ ಅಲ್ರಿ, 85 ವರ್ಷದ 18 ವರ್ಷ ಸೇರಿರೋದು. ದಯವಿಟ್ಟು ನಾವು ಪ್ರಜೆಗಳು, ನಮಗೆ ಯಾವ ಪಕ್ಷ ಯಾವ ಪಾರ್ಟಿ ಅವರವ್ರ ಇಷ್ಟ ಅದು, ಆದರೆ ಡೋಂಟ್ ಟ್ರಾಮಟೈಸ್ ಅ ಹೋಲ್ ಕಂಟ್ರಿ, ಡೋಂಟ್ ಟ್ರಾಮಟೈಸ್ ದ ಗವರ್ಮೆಂಟ್ ಆಫೀಸರ್ಸ್. SIR ಆಗಬೇಕು ದಯವಿಟ್ಟು. ಇನ್ನೊಂದು 6 ತಿಂಗಳ ಏನು ಎಲೆಕ್ಷನ್ ಇಲ್ಲ ಕರ್ನಾಟಕದಲ್ಲಿ. ಈಗ ಕೊನೆಯ ಮತದಾರನಿಗೂ ಕೂಡ ಅರಿವು ಹೋಗುವವರೆಗೆ ಪಬ್ಲಿಸಿಟಿ ಮಾಡಿ ತಿಳಿಸಿ, ಹೊಸ ವೋಟರ್ಸ್ಗೆ 6, ಡಿಲೀಟ್ ಮಾಡಬೇಕಾಗಿರೋದು 7 ಮಾಡಿ, 8 ಚೇಂಜ್ ಮಾಡಿರೋರಿಗೆ ಅವಕಾಶ ಕೊಡಿ. ಇಷ್ಟು ಡಿಲೀಟ್ ಮಾಡಿ 15 ದಿನ ಕೊಟ್ರೆ 2.5 ಲಕ್ಷ ಜನ ಬಂದ್ರು, ಇನ್ನೊಂದ್ ಸ್ವಲ್ಪ ಟೈಮ್ ಕೊಟ್ರೆ ಎಲ್ರು ಬರ್ತಾರೆ. ಹೌ ಕ್ಯಾನ್ ಯು ಡಿಲೀಟ್? ಇಲ್ಲ, ಅದು ಟೆಕ್ನಿಕಲಿ ಡಿಲೀಟ್ ಅಲ್ಲ. ಶಿಫ್ಟ್ ನೋಡಿ, ಶಿಫ್ಟೆಡ್ ನಂದು ಬೆಳಿಗ್ಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತಿತ್ತು. ನನ್ನ ಪ್ರಶ್ನೆ ಕೇಳಿದ್ರಿಂದ ಕೋಟ್ಯಾಂತರ ಜನ ಅದನ್ನ ನೋಡಿದ್ರಿಂದ ಸಾಯಂಕಾಲದೊಳಗೆ ನೀವು ನನಗೆ ಯಾಕೆ ಫೋನ್ ಮಾಡ್ತೀರಿ, ನನ್ನ ನಂಬರ್ ಎಲ್ಲಿಂದ ಸಿಕ್ತು ನಿಮಗೆ? ನಿಮ್ ಡಾಟಾಲಿದೆ ನನ್ನ ನಂಬರ್. ಸಾರಿ ಸರ್, ಕ್ಷಮೆ ಮಾಡಿ, ತಪ್ಪಾಗೋಯ್ತು. ಸರಿ ಮಾಡಿ ಸರ್, ನಾವು ಸರಿ ಮಾಡ್ತೀವಿ, ಅದು ಹಂಗೆ ಟ್ವೀಟ್ ಮಾಡ್ಬಿಡ್ತೀರಾ? ಇಲ್ಲ, ನೀವು ಮೊದಲು ಸರಿ ಮಾಡಿ. ಸಾಯಂಕಾಲ ಪ್ರೆಸ್ ಮೀಟ್ ಮಾಡ್ತಾರೆ. ಇಲ್ಲ, ಅದನ್ನ ಮಾಡೋ ಅಷ್ಟೊತ್ತಿಗೆ ಅವರೊಳಗೆ ಅವರೇ ಚೇಂಜ್ ಮಾಡಿದ್ದಾರೆ. ಯಾಕೆ ಚೇಂಜ್ ಮಾಡಿದ್ರಿ? ಪರ್ಮನೆಂಟ್ಲಿ ಶಿಫ್ಟೆಡ್. ನಿಮ್ಮಲ್ಲಿ ಹುಡುಕಿದ್ರೆ ತಾನೇ ಮಾಡ್ತೀರಿ. ಶಿಫ್ಟ್ ಮಾಡಿ ಅವತ್ತು ರಾತ್ರಿ 8:30 BLO ಕಳಿಸ್ತೀರಿ ಅಂದ್ರೆ ಕ್ಯಾಮ್ರಾ ಇಟ್ಕೊಂಡು. ಅಂದ್ರೆ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಗೆ BLOಗೆ ಕ್ಯಾಮ್ರಾ ಇಟ್ಟು ಕಳಿಸಿದ್ರ ನೀವು? ನಾನು ಪ್ರಶ್ನೆ ಕೇಳಿದೆ ಅನ್ನೋ ಕಾರಣಕ್ಕೆ, ಸಿಕ್ಕಾಕೊಂಡ್ರಿ ಅನ್ನೋ ಕಾರಣಕ್ಕೆ, ನೀವು BLOನಲ್ಲಿ ಕಳಿಸೇ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ಕ್ಯಾಮ್ರಾ ಇಟ್ಕೊಂಡು ಅಕ್ಕಪಕ್ಕದ ಮನೆಯವ್ರನ್ನ ಕರೆಸಿ, ನೋಡಿ ನಾವು ನಾರ್ಜಾರ್ ಮಾಡ್ತಾ ಇದೀವಿ, ಈಗ ಟ್ವೀಟ್ ಮಾಡಿದ್ರ ತಕ್ಷಣ ಸಿಕ್ಕಾಕೊಂಡೆ. ಅಂದ್ರೆ ನಾನು ಹೇಳದ್ಮೇಲೆ ಮಾಡ್ತಿದ್ಯಾ ನೀನು? ಅದನ್ನ ಹಬ್ಸೋದು ಇದಾ ನಿಮ್ ಕೆಲಸ ಎಲೆಕ್ಷನ್ ಕಮಿಷನ್? ಇಲ್ಲ ಸರ್, ಶಿಫ್ಟೆಡ್, ಡಿಲೀಟೆಡ್ ಅಲ್ಲ. ಯಾವಾಗ ನಾವು ಫಾರ್ಮ್ 6 ಅಲ್ರಿ, ಫಾರ್ಮ್ 6 ಡಿಲೀಟೆಡ್ ರೀ. ಹೊಸ ವೋಟರ್ ಆಗ್ಬೇಕ್ರಿ ನಾನು ಅಂದ್ರೆ ನೀವು ಪ್ರಾಕ್ಟಿಕಲಿ ಡಿಲೀಟೆಡ್. ಶಿಫ್ಟೆಡ್, ನಾನ್ ಶಿಫ್ಟೆಡ್ ಎಲ್ಲವೂ ಸುಳ್ಳು. ದಯವಿಟ್ಟು ಪ್ರಜೆಗಳನ್ನ ಅಳಿಸ್ಬೇಡಿ, ತೊಂದರೆ ಕೊಡಬೇಡಿ. ಕೊನೆಯ ಎಲ್ಲೋ ಹೋಗಿರುವ ಗುಳೆ ಎದ್ದು ಹೋಗಿರೋನಿರ್ಬೋದು, ಹಳ್ಳಿಯವನಿರ್ಬಹುದು, ಕಾರ್ಮಿಕ ಇರಬಹುದು, ಅವನ ಹಕ್ಕನ್ನು ಆಲ್ರೆಡಿ ಓಟಿರೋರವರು ಅವರ ಹಕ್ಕನ್ನ ಮರುಪಡೆಯೋದಕ್ಕೆ ಒಂದು ಸರ್ಕಾರ, ನೀವು ನಿಜವಾಗಲೂ ಈ ದೇಶದ ಜನರನ್ನ, ನಿಮ್ಮ ಮತದಾರನ್ನ ದೇವರೇ, ದೇವತೆಗಳೇ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರ ಅಂತ ಹೇಳ್ತೀರಲ್ಲ, ಅವ್ರನ್ನ ನೀವು ನಿಜವಾಗ್ಲೂ ಗೌರವಿಸೋದಾದ್ರೆ ಅವರನ್ನ ಮತ್ತೊಂದು ಪ್ರೂವ್ ಮಾಡೋ ತರ ಭಿಕ್ಷಕರ ತರ ನಿಲ್ಲಿಸಬೇಡಿ. ನಿಮ್ಗೆ ದುಡ್ಡು ಕೊಟ್ಟು ಪಬ್ಲಿಸಿಟಿ ದುಡ್ಡು ನಾವೇ ಕೊಡ್ತಾ ಇದೀವಿ ನಮ್ಮ ಸರ್ಕಲ್ ಇಂದ. ಇನ್ನೊಂದು 6 ತಿಂಗಳು ತಗೊಳ್ಳಿ. ಸಾಕಷ್ಟು ಜನ ಇದೀವಿ ಫಾರ್ಮ್ ಫಿಲ್ಅಪ್ ಮಾಡಿಸೋದಕ್ಕೆ. ಅದನ್ನ ಪ್ರಾಸೆಸ್ ಕರೆಕ್ಟ್ ಆಗಿ ಮಾಡಿ, ಹೊಸ ವೋಟರ್ಸ್ನ ತಗೊಂಡ್ಬನ್ನಿ, ಡೂಪ್ಲಿಕೇಟ್ ವೋಟರ್ಗಳನ್ನ ತೆಗೀರಿ. ಹೊಸ ಯಂಗ್ಸ್ಟರ್ಸ್ ಎಷ್ಟು ಜನ ವೋಟರ್ಸ್ ಆಗಿದ್ದಾರೆ ಅಂತ ಸಪರೇಟ್ ಡಾಟಾ ಮಾಡಿ, ವಯಸ್ಸಾದವ್ರು ಎಷ್ಟು ಜನ ಅಂತ ಒಂದು ಡಾಟಾ ಮಾಡಿ ದೇಶ ನಡೆಸಿ. ಕರ್ನಾಟಕದಲ್ಲಿ ಇಷ್ಟು ಸಂಘ ಸಂಸ್ಥೆಗಳು ಮಾಧ್ಯಮದ ಮೂಲಕ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇದನ್ನು ನಾವು ಬೇಡಿಕೆಯಾಗಿ ಇಡ್ತಾ ಇದ್ದೀವಿ. ದಯವಿಟ್ಟು ಇನ್ನೊಂದಷ್ಟು ತಿಂಗಳು ಕೆಲಸ ಮಾಡಿ, ಡೆಡ್ ಲೈನ್ಗಳು ಕೊಟ್ಟು ನಮ್ಮನ್ನ ನಿಲ್ಲಿಸಬೇಡಿ. ಫಾರ್ಮ್ ನಂಬರ್ 8 ತಗೊಂಡ್ಬನ್ನಿ ಆಲ್ರೆಡಿ ಇರೋ ವೋಟರ್ಸ್ಗೆ. ಮನೆಯಲ್ಲಿ ಇಲ್ಲದೆ ಇರೋ ಕಾರಣಕ್ಕೋ, ಮನೆ ಚೇಂಜ್ ಮಾಡಿದ ಕಾರಣಕ್ಕೆ ಅವನು ತಪ್ಪು ಮಾಡಿದವನಲ್ಲ, ಅವನು ದೋಷಿಯಲ್ಲ, ಅವನ ಓಟನ್ನು ಕೀಳ್ಬೇಡಿ. ಇದನ್ನ ಹೇಳ್ತಾ ಮಾಧ್ಯಮದ ಮೂಲಕ ಎಲೆಕ್ಷನ್ ಕಮಿಷನ್ಗೆ ನೀವು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡದಿದ್ದರೆ ಕರ್ನಾಟಕದಾದ್ಯಂತ ಇದಕ್ಕೆ ಬೇಕಾದ ಹೋರಾಟವನ್ನ, ಮುತ್ತಿಗೆಯನ್ನ ಮತ್ತು ಎಲ್ಲ ಟಾಪ್ ಕೋರ್ಟ್ಗಳಲ್ಲಿ ನಮ್ಮ ಫೈಟ್ ಅನ್ನ ನಾವು ಮುಂದುವರಿಸುತ್ತೇವೆ. ಇದು ಯಾರೋ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಸರ್ಕಾರ, ಒಂದು ಸಂಸ್ಥೆ ಭಾರತ ದೇಶದ ಪ್ರಜೆಯ ಡಿಗ್ನಿಟಿಗೆ,
ಅವನ ಸ್ವಾಭಿಮಾನಕ್ಕೆ ಮಾಡ್ತಾ ಇರೋ ಹಲ್ಲೆ, ಈ ದೌರ್ಜನ್ಯವನ್ನ ನಾವು ಒಪ್ಕೊಳ್ಳಲ್ಲ.